ಎಲ್ಲ ರೈತ ಬಾಂಧವರಿಗೂ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ಹೃತ್ಪೂರ್ವಕವಾದ ನಮಸ್ಕಾರ. ಸೊ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಅಡಿಕೆ ತೋಟ ಅಂತ ಬಂತು ಅಂತಂದರೆ ಆಗ್ತಾ ಇರ್ತಕ್ಕಂತಹ ವಿಸ್ತೀರ್ಣದಲ್ಲೂ ತುಂಬ ಜಾಸ್ತಿ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಅಡಿಕೆ ತೋಟದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು ಕೂಡ ಅಷ್ಟೇ ಯಥೇಚ್ಛವಾಗಿ ಜಾಸ್ತಿ ಆಗ್ತಿದೆ. ಕಾರಣ ಏನು ಅಂತಂತ ನೋಡ್ತಾ ಹೋದರೆ ಕೆಲವೊಂದು ಅವೇರ್ನೆಸ್ ಅಂತ ಕರಿತೀವಿ. ರೈತಿಗೆ ಕೆಲವೊಂದು ಸರಿಯಾದ ಮಾಹಿತಿಗಳ ಕೊರತೆಯಿಂದ ತುಂಬ ಅಡಿಕೆ ತೋಟದಲ್ಲಿ ಬರ್ತಕ್ಕಂತಹ ತೊಂದರೆಗಳು ಜಾಸ್ತಿ ಆಗ್ತಿದೆ. ಸೊ ಅದರಲ್ಲೂ ಮುಖ್ಯವಾಗಿ ನಾವು ನೋಡ್ತಾ ಇರುವಾಗ ಈಗ ಸುಮಾರು ಜನ ಅಡಿಕೆ ರೈತರು ತೋಟಗಳಿಗೆ ಅಥವಾ ರೈತರುಗಳು ಬಂದು ನಮ್ಮ ಹತ್ರ ಸಮಸ್ಯೆ ಹೇಳ್ಕೊಳ್ತಕ್ಕಂಥದ್ದು ಅಡಿಕೆ ತೋಟದಲ್ಲಿ ಅಣಬೆ ರೋಗ ಅಂತ ಕರಿತೀವಿ. ಸೊ ಅಣಬೆ ರೋಗ ಅಂತಕ್ಕಂಥದ್ದು ಒಂದು ಗ್ಯಾನೋಡರ್ಮಾ ಲೂಸಿಡಮ್ ಅಂತಕ್ಕಂತಹ ಶಿಲೀಂಧ್ರದಿಂದ ಮಣ್ಣಿನಲ್ಲಿ ಹರಡ್ತಕ್ಕಂಥ ಒಂದು ರೋಗ ಆಗಿರುತ್ತೆ. ಸೊ ಈ ರೋಗ ಏನು ಕಾರಣಗಳಿಂದ ಬರುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಮುಖ್ಯವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು ನಾವು ಅಡಿಕೆ ತೋಟ ನೋಡ್ತಾ ಇರ್ತೀವಿ. ಸುಮಾರು 40 ವರ್ಷದ ಅಡಿಕೆ ತೋಟ ಅಥವಾ 30 ವರ್ಷದ ಅಡಿಕೆ ತೋಟ ನೋಡ್ತಾ ಇರ್ತೀವಿ. ಸೊ ಈ 30 ವರ್ಷದ ಅಡಿಕೆ ತೋಟಗಳು ಏನಿರುತ್ತೆ ಅಂತಂದರೆ ಮುಂಚಿನ ದಿನಗಳಲ್ಲಿ ಏನಾಗಿರುತ್ತೆ ಅಂದರೆ ತೆಂಗಿನ ಮರಗಳನ್ನ ಹಾಕಿರ್ತಾರೆ. ಆ ತೆಂಗಿನ ಮರಗಳನ್ನ ಹಾಕಿದ ನಂತರದಲ್ಲಿ ಈ ಅಡಿಕೆ ತೋಟನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇಂಥ ತೋಟದಲ್ಲಿ ಏನಾಗಿರುತ್ತೆ ಅಂತಂದರೆ ನಾರ್ಮಲಿ ತೆಂಗಿನ ಮರಕ್ಕೆ ಈ ಅಣಬೆ ರೋಗ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಬರ್ತಕ್ಕಂಥ ಒಂದು ರೋಗ ಆಗಿರುತ್ತೆ. ಸೊ ಎರಡನೇದು, ಕೆಲವೊಂದು ಸತಿ ಗಾಳಿ ಮಳೆಗೆ ಕೂಡ ಒಂದು ಸತಿ ತೆಂಗಿನ ಮರಗಳು ಅಥವಾ ಅಡಿಕೆ ಮರಗಳು ಬೀಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ನಾವು ಇಲ್ಲೊಂದು ಜಮೀನಿಗೆ ಬಂದಿದ್ದೀವಿ, ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಸೊ ಆಲ್ರೆಡಿ ಅರ್ಲಿಯರ್ ಇಲ್ಲೊಂದು ತೆಂಗಿನ ಮರ ಇತ್ತು. ಸೊ ಇಲ್ಲಿ ತೆಂಗಿನ ಮರದಲ್ಲಿ ನಾವು ನೋಡ್ತಾ ಇದ್ದಾಗ ಸೊ ಆಲ್ರೆಡಿ ಇಲ್ಲಿ ಅಣಬೆದು ಇನ್ಫೆಕ್ಷನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ತೆಂಗಿನ ಮರ ಹೋಗಿರೋದು ಆಲ್ಮೋಸ್ಟ್ ರೈತರು ನೆಗ್ಲೆಕ್ಟ್ ಮಾಡಿದ್ದಾರೆ. ಎರಡನೇದು, ಇಲ್ಲಿ ಗ್ಯಾನೋಡರ್ಮಾ ಬಂದಿರತಕ್ಕಂಥದ್ದನ್ನ ಅವರು ಸೂಕ್ಷ್ಮವಾಗಿ ಅಬ್ಸರ್ವೇಷನ್ಸ್ ಮಾಡಿಲ್ಲ. ಇಲ್ಲಿ ರೈತರು ಏನು ಮಾಡ್ತಾರೆ, ಮರ ಹೋಗಿದ ತಕ್ಷಣ ಅಣಬೆ ರೋಗ ಬಂದಿದೆ ಅಂತಂದು ಬೆಂಕಿನಲ್ಲಿ ಸುಡ್ತಕ್ಕಂಥ ಒಂದು ನಾರ್ಮಲ್ ಪದ್ಧತಿನ ಮಾಡ್ತಾರೆ. ಎರಡನೇ ದಿನಂದು ಆ ಮರನ ತೆಗೆಸ್ಬಿಟ್ಟು ಎಗೇನ್ ಅದೇ ಜಾಗಕ್ಕೆ ಅಡಿಕೆ ಗಿಡಗಳನ್ನ ಹೋಗುಣಿ ಆಗ್ತಕ್ಕಂಥ ಒಂದು ಸಾಮಾನ್ಯವಾಗಿ ಮಾಡ್ತಕ್ಕಂತಹ ಬೇಸಾಯ ಪದ್ಧತಿಗಳನ್ನ ನೋಡ್ತಾ ಇರ್ತೀವಿ. ದಯವಿಟ್ಟು ನಾವಿಲ್ಲಿ ಏನು ಅರ್ಥ ಮಾಡ್ಕೊಬೇಕು ಅಂದರೆ, ನಿಮ್ಮ ತೋಟದಲ್ಲಿ ಯಾವುದಾದ್ರೂ ನೀವು ಬಿದ್ದಿರ್ತಕ್ಕಂತಹ ಸತ್ತಿರ್ತಕ್ಕಂಥ ಮರಗಳಿತ್ತು ಅಂದರೆ ನಿಮ್ಮ ಅಡಿಕೆ ತೋಟದಿಂದ ಹೊರಗಡೆ ಆಗ್ತಕ್ಕಂಥದ್ದು ಮುಖ್ಯವಾದ ಒಂದು ಬೇಸಾಯ ಕ್ರಮ ಅಂತಂತ ಹೇಳೋದನ್ನ ಇಷ್ಟಪಡ್ತೀನಿ. ಸೊ ಒನ್ಸ್ ಇಲ್ಲಿ ಏನಾಗುತ್ತೆ ಅಂದರೆ, ಈ ಮರ ತೆಂಗಿನ ಮರ ಹೋಗಿದೆ ಅಂತಂದಾಗ ಈ ಪ್ರದೇಶದಿಂದ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಕ್ಕೆ ಮಣ್ಣು ಸ್ಪ್ರೆಡ್ ಆಯಿತು ಅಂದರೆ ಆ ಒಂದು ಅಣಬೆ ರೋಗ ನಿಮ್ಮ ಜೀವಂತವಾಗಿರ್ತಕ್ಕಂತಹ ಅಥವಾ ಹೆಲ್ದಿಯಾಗಿರ್ತಕ್ಕಂಥ ಅಡಿಕೆ ಗಿಡಗಳಿಗೆ ಮುಖ್ಯವಾದ ಒಂದು ಸೋರ್ಸ್ ಆಗಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ರೈತರು ಇಲ್ಲಿ ನೋಡ್ತಾ ಇದ್ದೀವಿ, ಇಲ್ಲೂ ಒಂದು ಅಡಿಕೆ ಮರ ಬಿದ್ದೋಗಿದೆ. ಸೊ ಇಲ್ಲಿ ಎಲ್ಲಿ ತೆಂಗಿನ ಮರ ಸತ್ತೋಗಿದೆಯೋ ಅದೇ ಪ್ರದೇಶದಲ್ಲಿ ಅಡಿಕೆ ಮರನೂ ಕೂಡ ಬಿದ್ದೋಗಿದೆ. ಸೊ ಅದು ಕೂಡ ಅಣಬೆ ರೋಗದಿಂದ ಬಂದಿರತಕ್ಕಂಥ ಒಂದು ಸಮಸ್ಯೆ ಆಗಿದೆ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ದಯವಿಟ್ಟು ಇಲ್ಲಿ ಏನು ಅರ್ಥ ಮಾಡ್ಕೊಬೇಕು ಅಂದರೆ, ಇಲ್ಲಿ ಆಲ್ರೆಡಿ ಬಿದ್ದು ಅಣಬೆ ರೋಗ ಬಂದಿರತಕ್ಕಂಥ ಈ ಮರಗಳನ್ನ ನಿಮ್ಮ ಜಮೀನುಗಳಿಂದ ದಯವಿಟ್ಟು ಹೊರಗಡೆ ಹಾಕ್ಬಿಟ್ಟು ಸುಟ್ಟಾಕ್ತಕ್ಕಂಥದ್ದು ತುಂಬ ಒಂದು ಮುಂಜಾಗೃತ ಕ್ರಮ ಅಂತಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇದು, ಇನ್ನೊಂದೇನು ಅಂದರೆ, ಇಂಥ ಇನ್ಫೆಕ್ಷನ್ ಇರ್ತಕ್ಕಂತಹ ಒಂದು ಮರಗಳ ಸುತ್ತ ಟ್ರೆಂಚ್ ಹೊಡಿಬೇಕಾಗುತ್ತೆ. ಎಲ್ಲ ರೈತರುಗಳು ಕೂಡ ಟ್ರೆಂಚ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ಸಹ ಟ್ರೆಂಚ್ ಆಗೋದ್ರಿಂದ ಯಾವುದೇ ರೀತಿಯಾಗಿ ಮಣ್ಣು ಬೇರೆ ಒಂದು ಚೆನ್ನಾಗಿರ್ತಕ್ಕಂಥ ಪ್ರದೇಶಕ್ಕೆ ಸ್ಪ್ರೆಡ್ ಆಗ್ತಕ್ಕಂಥದ್ದನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಮೂರನೇ ಒಂದು ಕೆಮಿಕಲ್ ಮೆಥಡ್, ಸೊ ಎಕ್ಸಾಕೋನಜೋಲ್ ಅಂತ ಬರುತ್ತೆ. ಈ ಎಕ್ಸಾಕೋನಜೋಲ್ನ ದಯವಿಟ್ಟು ಎಲ್ಲ ರೈತರುಗಳು ಕೂಡ 1 ಲೀಟ್ರ್ ನೀರಿಗೆ 1.5 ಇಂದ 2 ml ಹಾಕ್ಕೊಂಡು ಆ ಒಂದು ಇನ್ಫೆಕ್ಷನ್ ಆಗಿರೋ ಅಂದರೆ ಅಣಬೆ ರೋಗ ಬಂದಿರತಕ್ಕಂತಹ ಪ್ರದೇಶಕ್ಕೆ ಡ್ರೆಂಚಿಂಗ್ ಮಾಡ್ತಕ್ಕಂಥದ್ದು ಮುಂಜಾಗೃತ ಒಂದು ರಾಸಾಯನಿಕ ಪದ್ಧತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲೂ ನೋಡಿದ್ದೀವಿ. ಸೊ ಇಲ್ಲೂ ಒಂದು ಆಲ್ರೆಡಿ ತೆಂಗಿನ ಮರ ಹೋಗಿದೆ. ಸೊ ಈ ಒಂದು ಸುತ್ತಮುತ್ತ ಪ್ರದೇಶ ನಾವು ನೋಡ್ತಾ ಇತ್ತು ಅಂತಂದರೆ ಇಮ್ಮಿಡಿಯೇಟಾಗಿ ಅಣಬೆ ರೋಗ ಬರ್ತಕ್ಕಂಥದ್ದು ಮುಖ್ಯ ಒಂದು ಕಾರಣ ಅಂದರೆ, ಸತ್ತಿರ್ತಕ್ಕಂಥ ಮರಗಳನ್ನ ಎಲ್ಲ ರೈತರುಗಳು ಕೂಡ ಜಮೀನಲ್ಲೇ ಬಿಟ್ಟಿರ್ತಕ್ಕಂಥದ್ದು ಮುಖ್ಯವಾದ ಕಾರಣ ಆಗಿರುತ್ತೆ. ಸೊ ಇಲ್ಲಿ ಅಣಬೆ ರೋಗ ಇಲ್ಲಿ ಮುಖ್ಯವಾಗಿ ಇನ್ನೊಂದೇನೆಂದರೆ, ಇಲ್ಲಿ ಅಡಿ ಸಸಿ ಹಾಕ್ತಾ ಇರ್ತೀವಿ. ಈ ತೋಟದಲ್ಲಿ ಅಡಿ ಸಸಿ ನಾವು ಅಡಿಕೆ ಸಸಿ ಮತ್ತೆ ಪ್ಲ್ಯಾಂಟಿಂಗ್ ಮಾಡಿದ್ದು ಅಂತಂದರೆ ಇದು ಮತ್ತೆ ಇಳುವರಿ ಕೊಡೋಕ್ಕೆ 8 ರಿಂದ 10 ವರ್ಷ ಬೇಕಾಗುತ್ತೆ. ಈ 8 ರಿಂದ 10 ವರ್ಷ ನೀವು ಸುಮ್ಮನೆ ವ್ಯರ್ಥವಾಗಿ ಖರ್ಚು ಮಾಡೋದ್ರ ಬದಲು ಇಂಥ ಪ್ರದೇಶದಲ್ಲಿ ಬಾಳೆ ಇರ್ಬೋದು, ಕಾಫಿ ಇರ್ಬೋದು, ಜಾಯಿಕಾಯಿ ಇರ್ಬೋದು, ಈ ರೀತಿಯಾದ ಮಿಶ್ರ ಬೆಳೆಗಳನ್ನ ನಾವು ಹಾಕೋದ್ರಿಂದ ಸೊ ನಮ್ಮ ಜಮೀನಿನಲ್ಲಿರ್ತಕ್ಕಂಥ ಒಂದು ವಾತಾವರಣವನ್ನು ಕೂಡ ಆರೋಗ್ಯವಾಗಿ ಸೃಷ್ಟಿಸ್ಬೋದು. ಇನ್ನೊಂದು ಮುಖ್ಯವಾಗಿ ಬಯೋಡೈವರ್ಸಿಟಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಸೊ ನಿಮ್ಮ ತೋಟದಲ್ಲಿ ವಿವಿಧ ರೀತಿಯ ಮಿಶ್ರ ಬೆಳೆಗಳಿತ್ತು ಅಂತಂದರೆ ನಿಮ್ಮ ತೋಟದಲ್ಲಿರ್ತಕ್ಕಂಥ ಜೇನುಹುಳುಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಮತ್ತು ನಿಮ್ಮ ತೋಟದಲ್ಲಿ ಬರ್ತಕ್ಕಂಥ ಅಡಿಕೆನಲ್ಲಿ ಬರ್ತಕ್ಕಂಥ ಕೆಲವೊಂದು ನ್ಯೂನತೆಗಳನ್ನು ಕೂಡ ನೀವು ಯಶಸ್ವಿಯಾಗಿ ನಿರ್ವಹಿಸ್ಬೋದು. ಮೂರನೇ ಮುಖ್ಯವಾಗಿ ಏನು ಅಂತಂದರೆ, ಇಲ್ಲಿ ಮಣ್ಣಿನ ಸವಕಳಿ ಅಂತ ಕರಿತೀವಿ. ಆ ಸವಕಳಿನೂ ಕೂಡ ನೀವು ಮಿಶ್ರ ಬೆಳೆಯಿಂದ
ಯಶಸ್ವಿಯಾಗಿ ನಿಯಂತ್ರಣ ಮಾಡೋದ್ರ ಜೊತೆಗೆ ಇತ್ತೀಚಿನ ದಿನದಲ್ಲಿ ನೋಡ್ತಾ ಇದ್ದೀವಿ ಟೆಂಪ್ರೇಚರು ತುಂಬ ಜಾಸ್ತಿ ಆಗ್ತಿದೆ. ಸೊ ಹಿಂಗೆ ನೀವು ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ 1 ಎಕರೆಗೆ 50-60 ಬಾಳೆ ಹಾಕೋದ್ರಿಂದ ಬೇಸಿಗೆ ಸಮಯದಲ್ಲಿ ಆಗ್ತಕ್ಕಂತಹ ಟೆಂಪ್ರೇಚರ್ ಜಾಸ್ತಿನ ನಾವು ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು. ಸೊ ನಮಸ್ಕಾರ.